ಬಿಸಿ ಬಿಸಿ ಗರಿ ಗರಿ ಮಸಾಲೆ ದೋಸೆ. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಹೇಳ್ತಾ ಇದ್ದೀನಿ. ತಿಂಡಿ ತಿನ್ನೋಣ ಅಂತ ಹೋಗಿದ್ದೆ. ಮಸಾಲೆ ದೋಸೆ ಗರಿ 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 ಅಂತ ಇದೆ. ಬೆಣ್ಣೆ ಮಸಾಲೆ ದೋಸೆ ತಿಂತಾ ಇದ್ದೀನಿ, ನೋಡೋಣಂತೆ. ಆಹಾ ಹಾ, ಗರಿ 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 ಇದೆ, ಸೂಪರಾಗಿದೆ, ಸಖತ್ತಾಗಿದೆ ನೋಡಿ. ಇದು ತಟ್ಟೆ ಇಡ್ಲಿ, ತುಪ್ಪ ಹಾಕಿ ಕೊಡ್ತಾರೆ, ವಡೆನೂ ಕೊಡ್ತಾರೆ, 2 ಥರ ಚಟ್ನಿ ಕೊಡ್ತಾರೆ, ಅದ್ಭುತವಾಗಿರುತ್ತೆ. ಇದ್ರ ಜೊತೆಗೆ ಸೆಟ್ ದೋಸೆ, ರಾಗಿ ದೋಸೆ, ಆಮೇಲೆ ಹಲಸಿನ ಹಣ್ಣಿನ ದೋಸೆ, ಇಡ್ಲಿ, ಉಪ್ಪಿಟ್ಟು ಎಲ್ಲ ಥರದ್ದು ಕೊಡ್ತಾರೆ ನೋಡಿ. ನೀರುಳ್ಳಿ ದೋಸೆ ತಿಂಡಿ ಎಲ್ಲ ಹೇಗಿರುತ್ತೆ? ತಿಂಡಿ ಎಲ್ಲ ಚೆನ್ನಾಗಿರುತ್ತೆ. ಇವ್ರು ಕೊಡೋ ಬಿಸಿಬೇಳೆ ಬಾತಿಲ್ಲಿ ಮಸಾಲೆ ದೋಸೆ ಅಂತೂ ನನಗೆ ತುಂಬ ಇಷ್ಟ ಇಲ್ಲಿ. ಆಮೇಲೆ ಮಧ್ಯಾಹ್ನ ಊಟನೂ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ ಇರಲಿ, ಸೌತ್ ಇಂಡಿಯನ್ ಇರಲಿ, ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸರ್ವಿಸು ಚೆನ್ನಾಗಿರುತ್ತೆ. ಏನೋ ಬರ್ತಾರೆ. ಕಾಲೇಜ್ ವಿದ್ಯಾರ್ಥಿಗಳು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ತುಂಬ ಎಂಜಾಯ್ ಮಾಡಿದೆ ಶಿವಮೊಗ್ಗ ವಿರೂಪಾಕ್ಷು. ಇಲ್ಲಿ ಯಾರೋ ಹಳ್ಳಿ ರೈತರು ಕಂಡಂಗಾಯ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಹೋಟ್ಲಿಗೆ? ಇಲ್ಲಿಗೆ 5-6 ವರ್ಷದಿಂದ ಬರ್ತಾ ಇದ್ದೀನಿ. ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮುಂದೆ ಆರ್ಡರ್ ಕೊಟ್ಟಿದ್ದೀನಿ, ಉಪ್ಪಿಟ್ಟು ಕೇಸರಿ ಬಾತ್ ಆರ್ಡರ್ ಕೊಟ್ಟಿದ್ದೀನಿ. ಬೀಗ್ರಿ ಮನೆಗೆ ಬಂದವ್ರಿ. ಹೌದಾ? ಈಗ 2-3 ದಿವಸ ಇಲ್ಲಿ ನಾಷ್ಟ ಮಾಡೇವಿ. ಒಳ್ಳೆ ಚೆನ್ನಾಗೈತಿ, ತುಂಬ ಟೇಸ್ಟ್ ಐತಿ. ಮಧ್ಯಾಹ್ನ ಊಟಕ್ಕೆ ಹೋಗಿದ್ದೆ. ಟೊಮೊಟೊ ಸೂಪ್ ಕೊಟ್ಟಿದ್ರು ಸಖತ್ತಾಗೆ. ಸೌತ್ ಇಂಡಿಯನ್ ಮೀಲ್ಸು, ರೋಟಿ, ಜಾಮೂನೆಲ್ಲ ಕೊಡ್ತಾರೆ. ಪಲಾವು, ಗೀ ರೈಸ್ ಎಲ್ಲ ಇತ್ತು, ಸಖತ್ತಾಗಿತ್ತು. ಸೌತ್ ಇಂಡಿಯನ್ ಮೀಲ್ಸ್ನು ಟೇಸ್ಟ್ ನೋಡಿದ್ವಿ. ಜ್ಯೂಸ್ ಅಂತೂ ಸಖತ್ತಾಗಿತ್ತು. ಎಲ್ಲಪ್ಪ ಅಂತಂದರೆ ಶಿವಮೊಗ್ಗದ ಸವಳಂಗ ರೋಡ್ ಫ್ಲೈಓವರ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ನಿಸರ್ಗ ಉಪಹಾರ ದರ್ಶಿನಿ ಅಂತ ಭೇಟಿ ಕೊಡೋದನ್ನು ಮರಿಬೇಡಿ. ನಮಸ್ಕಾರಗಳು.